ರಾಜ್ಯದೆಲ್ಲೆಡೆ ಮಳೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ಕೆರೆ ಕಟ್ಟೆಗಳು ಕೂಡ ತುಂಬಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಇದರ ನಡುವೆ ಮಳೆ ಹೆಚ್ಚಾಗಿರುವ ಕಾರಣ ಮನೆಗಳು ಕುಸಿತಾ ಇದೆ. ನಾನು ಕೂಡ ನನ್ನ ಸ್ವಕ್ಷೇತ್ರ ಶಿಕಾರಿಪುರ ಕ್ಷೇತ್ರ ಪ್ರವಾಸ ಮಾಡಿದಾಗ ಅಲ್ಲೂ ಕೂಡ ಬಡವರು ಮನೆನ ಕಳೆದುಕೊಂಡಿರ್ತಕ್ಕಂಥದ್ದು ನಾನು ಸ್ವತಃ ನನ್ನ ಕಣ್ಣಾರೆ ನೋಡಿದ್ದೇನೆ. ನಿನ್ನೆ ದಿನ ಅಂಕೋಲ ತಾಲೂಕಿನಲ್ಲಿ ಉಳುವಾರೆ, ಶಿರೂರು ಆ ಭಾಗದಲ್ಲೂ ಕೂಡ ನಾನು ಭೇಟಿಯನ್ನು ಕೊಟ್ಟೆ. ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಹೆಚ್ಚಾಗಿರುವ ಕಾರಣ ಬಡವರು ಮನೆ ಕುಸಿತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಏನು ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ, ಹೆಚ್ಚು ಪ್ರವಾಹ ಆಗಿರೋದ್ರಿಂದ, ಮಳೆ ಹೆಚ್ಚಾಗಿರೋದ್ರಿಂದ ಮನೆಗಳೇನು ಕುಸಿದಿದೆ, ಬಡವರೇನು ಮನೆ ಕಳೆದುಕೊಂಡಿದ್ದಾರೆ. ಹಿಂದೆ ತಮಗೆ ನೆನಪಿರ್ಬೋದು, BJP ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ NDRF ನಾರ್ಮ್ಸ್ ಪ್ರಕಾರ ಯಾರು ಬಡವರು ಮನೆ ಕಳ್ಕೊಂಡಿದ್ದಾರೆ, ಆ ಮನೆನ ಕಳ್ಕೊಂಡಿದ್ದ ಬಡವರಿಗೆ NDRF ನಾರ್ಮ್ಸ್ ಪ್ರಕಾರ 1 ಲಕ್ಷ ಚಿಲ್ಲರೆ ಕೊಡ್ತಾ ಇದ್ರು. ಆದರೆ 1 ಲಕ್ಷ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ ಅಂತೇಳಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ರು. ಬಡವರ ಪರವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ರು. ಯಾವ ಮನೆಗಳು ಗೋಡೆ ಕುಸಿತಾಗಿರ್ತದೆ ಅಂಥದಕ್ಕೆ NDRF ನಾರ್ಮ್ ಪ್ರಕಾರ 40,000 ಕೊಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಕೂಡ ಹಿಂದಿನ BJP ಸರ್ಕಾರ ಕೈಗೊಂಡಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಏನು ರಾಜ್ಯಾದ್ಯಂತ ಮಳೆ ಜಾಸ್ತಿಯಾಗಿ ಬಡವರು ಮನೆ ಕಳೆದುಕೊಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ, ತತ್ಕ್ಷಣ ಏನು ಹಿಂದೆ ಯಾವ ರೀತಿ ಕೊಡ್ತಾ ಇದ್ರು, ಮನೆ ಕಳ್ಕೊಂಡಂತವರಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಬಡವರಿಗೆ, ಮತ್ತು ಅರೆಬರೆ ಏನು ಗೋಡೆಗಳು ಕುಸಿದಂಥ ಸಂದರ್ಭದಲ್ಲಿ 40,000 ರೂಪಾಯಿ NDRF ನಾರ್ಮ್ಸ್ ಏನಿತ್ತು 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಆ ಪ್ರಕಾರ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತತ್ಕ್ಷಣ ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಿನ್ನೆ ದಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ ಏನು ಪ್ರವಾಹ ಪೀಡಿತ ಗ್ರಾಮಗಳಾಗಿರ್ತಕ್ಕಂಥ ಉಳುವಾರೆ ಮತ್ತು ಶಿರೂರು ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ. ನಮಗೆ ತಿಳಿದಿದೆ, ಕಳೆದ 6-7 ದಿನಗಳಿಂದ ಏನು ಭೂ ಕುಸಿತದಿಂದ ಆಗಿರ್ತಕ್ಕಂಥ ಒಂದು ದುರ್ಘಟನೆ, ಅನಾಹುತ ಏನು ಆಗಿದೆ, ಸಾವು ನೋವುಗಳಾಗಿದೆ, ಮನೆಗಳು ಕಳೆದುಕೊಂಡಿದ್ದಾರೆ, ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ನೀರಿನ ಒಂದು ರಭಸಕ್ಕೆ. ಇಲ್ಲಿ ಒಂದು ವಿಚಾರವನ್ನ ಕ್ಷೇತ್ರದ ಶಾಸಕರು ಕೂಡ ಮರೆತಿದ್ದಾರೆ, ಸಚಿವರು ಕೂಡ ಮರೆತಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒತ್ತಾಯವನ್ನು ಮಾಡ್ತೇನೆ. ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ 5 ಸದಸ್ಯರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ. ಲಕ್ಷ್ಮಣ್ ನಾಯಕ್ನ ಭಾವ ಜಗನ್ನಾಥ್ ನಾಯಕ್, ಅವನು ಕೂಡ ಇದರಲ್ಲಿ ಕೊಚ್ಚೋಗಿರ್ತಕ್ಕಂಥದ್ದು, ಇನ್ನೂ ಕೂಡ ಬಾಡಿ ಸಿಕ್ಕಿಲ್ಲ. ಪಾಪ 3 ಜನ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ. ಅವರು ಒಂದು ರೀತಿ ನಿರ್ಗತಿಕರಾಗಿದ್ದಾರೆ, ಏನೂ ಕೂಡ ತೋಚ್ತಾ ಇಲ್ಲ. ಆದರೆ ಅವ್ರ ಮನೆಗೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ, ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ನಿನ್ನೆ ದಿನ ನಾನು ಅವ್ರ ಮನೆಗೆ ಭೇಟಿಯನ್ನು ನೀಡ್ತಕ್ಕಂಥ ಪ್ರಯತ್ನ ಮಾಡಿ ಅವರ ತಾಯಿ, ಅವರ ಶ್ರೀಮತಿಯವ್ರನ್ನ, ಅವರ ಹೆಣ್ಮಕ್ಳನ್ನ, ಅವ್ರನ್ನು ಕೂಡ ನಿನ್ನೆ ದಿನ ನಾನು ಭೇಟಿ ಮಾಡಿ ಬಂದಿದ್ದೇನೆ. ಪಾಪ ಯಾರೂ ಕೂಡ ಅವ್ರ ಮನೆಗೆ ಭೇಟಿ ನೀಡಿಲ್ಲ, ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಕಾನೂನು ಏನೋ ಇರ್ಬೋದು, ಯಾಕೆಂತೇಳಿದ್ರೆ ಆ ಒಂದು ಜಗನ್ನಾಥ್ ನಾಯಕ್ ಬಾಡಿನೂ ಕೂಡ ಸಿಕ್ಕಿಲ್ಲ, ಒಪ್ಕೊಳ್ತೇನೆ. ಆದರೆ ಪಾಪ ಆ ಕುಟುಂಬ ತುಂಬ ಬಡ ಕುಟುಂಬ ಇದೆ. ಆ ಕುಟುಂಬಕ್ಕೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ಕೂಡ ನೀಡಬೇಕು ಅಂತ ಅನ್ನುವ ಒತ್ತಾಯವನ್ನು ಕೂಡ ನಾನು ಮಾಡೋನಿದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಮಾಡ್ತೀನಪ್ಪ, 0 ಅವರಲ್ಲಿ ಇವತ್ತು ಪ್ರಶ್ನೆನ ಎತ್ತಾ ಇದ್ದೇನೆ.
ಆ ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪನೂ ಕೂಡ ನಾನು ಮಾಡ್ತೇನೆ. ಸೆಂಟ್ರಲ್ ಬಜೆಟ್ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ನಾಳೆದೆ ನಾನು ಅಲ್ಲ, ಏನು ನಿಮ್ಮ ರಾಜ್ಯಕ್ಕೆ ನಿರೀಕ್ಷೆ ಬೇಡಿಕೆ? ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಹಣಕಾಸಿನ ಸಚಿವೆ 7ನೇ ಬಜೆಟನ್ನು ನಾಳೆ ದಿನ ಮಂಡನೆ ಮಾಡೋರಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿದೆ. ನಿರೀಕ್ಷೆ ಜೊತೆಗೆ ಸವಾಲು ಕೂಡ ಇರ್ತಕ್ಕಂಥದ್ದು. ಏನು ಭಾರತವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅಂತಕ್ಕಂಥ ಏನು ಕನಸಿದೆ ಹೊತ್ತು ಆ ಕನಸು ನನಸಾಗಬೇಕಾಗಿದೆ. ಇದರ ಮಧ್ಯೆ ನಮ್ಮ ಹಣಕಾಸಿನ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಉತ್ತಮ ಬಜೆಟನ್ನು ಮಂಡನೆ ಮಾಡ್ತಾರೆ. ನಮ್ಮ ರಾಜ್ಯಕ್ಕೂ ಕೂಡ ಹಿಂದೂ ಕೂಡ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ರಾಜ್ಯಕ್ಕೆ ಯಾವತ್ತೂ ಕೂಡ ಕಡೆಗಣನೆ ಮಾಡಿಲ್ಲ. ಮೂಲಭೂತ ಸೌಕರ್ಯದ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ರಾಜ್ಯಕ್ಕೂ ಕೂಡ ಸ್ಪಂದನೆ ಮಾಡಿದ್ದಾರೆ. ಈ ಒಂದು ಬಜೆಟಲ್ಲೂ ಸಹ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗಬೇಕು, ಯುವಕರಿಗೆ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನು ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಮಧ್ಯಮ ವರ್ಗಕ್ಕೂ ಕೂಡ ಒಂದು ಉತ್ತಮ ಸಂದೇಶವನ್ನು ನೀಡ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.